ಒಂದು ಸ್ಟೇಜ್ ಅಲ್ಲಿ ಯಾವುದು ದೈವದ ಅದನ್ನ ನಾವು ಎಲ್ಲಿ ನೋಡಿದ್ರಿ? ಒಂದು ಚಂದ ಸ್ಟೇಜ್ ಅಲ್ಲಿ ನೋಡಿದ್ರೆ ಒಳ್ಳೇದಾ, ಅಥವಾ ನಾವು ಅದನ್ನು ನೋಡುವಂತ ಜಾಗಗಳಿದೆ, ದೈವದ ಒಂದು ಸ್ಥಳನೇ, ದೈವ ನೇಮ ನಡೆಯುವಂತ ಜಾಗ ಇದೆ, ಅಲ್ಲಿ ನೋಡಿದ್ರೆ ಭಕ್ತಿ. ಅಥವಾ ದೈವಗಳ ಸ್ಥಾನ ನಮ್ಮ ತುಳುನಾಡಲ್ಲಿ ಎಲ್ಲೆಲ್ಲಿದೆ, ನೀವು ಎಷ್ಟೋ ದೂರದಿಂದ ಪ್ರಯಾಣಿಸಿ ಬಂದು ಇಲ್ಲಿಯ ಆರಾಧನೆಗಳಿಗೆ ನೀವು ಕೈ ಮುಗಿದು ಹೋದ್ರೆ ನಿಮ್ಮ ಭಕ್ತಿಗೆ ದೈವಗಳು ಪರವಶರಾಗಿ ನಿಮಗೆ ಬೇಕಾದನ್ನು ಅನುಗ್ರಹಿಸ್ತಾರೆ. ಈ ದೈವಾರಾಧನೆ ಅಂತ ಹೇಳುವಂಥದ್ದು ನಮ್ಮ ಜೀವನದ ಒಂದು ಭಾಗ. ನಮ್ಮ ದೇಹದಲ್ಲಿ ಬ್ಲಡ್ ಹೇಗೆ ಹರಿತಿದೆ ನೋಡಿ, ಆ ದೈವಾರಾಧನೆ ಕೂಡ ನಮ್ಮ ಒಂದು ಜೀವನದಲ್ಲಿ, ತುಳುನಾಡಿನಲ್ಲಿ ಒಂದು ಅಡಕವಾಗಿರುವಂತ ವಿಚಾರ. ಎಲ್ಲದಕ್ಕೂ ಕೂಡ ನಾವು ನಂಬತಕ್ಕಂಥ ಯಾವ್ದನ್ನ, ದೈವವನ್ನ ನಂಬ್ತೀವಿ. ಅಂತ ಒಂದು ದೈವವನ್ನ ಇವತ್ತು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಹೇಳಿ? ಡ್ಯಾನ್ಸ್ ಅಂತೆ, ಮತ್ತೆ ಈ ಕೆಲವೊಂದ್ ಕಡೆ ಎಲ್ಲ ಬ್ಯಾನರ್ ಅಲ್ಲಿ ಪಟಾಕಿ ಅಂಗಡಿ ಅಂತ, ಹೌದು, ಮತ್ತೆ ಗೋಬಿ ಮಂಚೂರಿ, ಅದು ಸುಮ್ಮನೆ ಏನೆಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ನನ್ನ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ನೀವೇ ಪರಿಚಯ ಮಾಡಿಬಿಡಿ ನಿಮ್ದೇ ಸ್ಟೈಲ್ ಅಲ್ಲಿ. ಓಕೆ, ನಾನು ಕೃಷ್ಣ. ನಾನು ಕೃಷ್ಣನ್ ಜೊತೆ ಫಸ್ಟ್ ಟೈಮ್ ಒಂದು ನಮ್ಮ ಸ್ಟುಡಿಯೋದಿಂದ ಇವತ್ತು ಬಂದಿರೋದು. ಯಾಕಂದ್ರೆ ಸ್ಟುಡಿಯೋದಿಂದ ಆ ಕಡೆಗೆ ಯಾವತ್ತೂ ಕೂಡ ವರ್ಕ್ ಮಾಡ್ತಿದ್ದಂತ ಹುಡುಗ ನಮ್ಮ ಮುರಳಿ ಕೃಷ್ಣ ಅವರು. ಸೊ ಫಸ್ಟ್ ಆಫ್ ಆಲ್ ಒಂದು ಹೇಳ್ತೀನಿ, ಅವರದ್ದು ಕೂಡ ಚಾನೆಲ್ ಇದೆ, ಅದನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನಿದೆ ಅಂತ ತಾವೇ ಹೇಳ್ಬಿಡಿ. ಚಾನೆಲ್ ಹೆಸರು ಕೆಸಿ ಶೋ ಅಂತ ಎರಡು ಚಾನೆಲ್ ಇದೆ. ಸೊ ಕೆಸಿ ಶೋ ಮೇನ್ ಚಾನೆಲ್ ಅಥವಾ ಯೂಸ್ ಮಾಡುವಂತ ಹೆಚ್ಚಾಗಿ. ಮತ್ತೆ ನಮ್ಮ ಸುಳ್ಳ್ಯದಲ್ಲೇ ಒಂದು ಟೆಕ್ ವಿಡಿಯೋಗಳು, ಅಂದ್ರೆ ಕನ್ನಡದಲ್ಲಿ ಟೆಕ್ ವಿಡಿಯೋಗಳನ್ನ ಕಳೆದ ಕೆಲವು ಸಮಯಗಳಿಂದ ಮಾಡ್ತಿದ್ದಂತ ಹುಡುಗ. ನಿಮಗೆ ಏನೇ ಪ್ರಾಬ್ಲಮ್ಸ್ಗಳು ಈ ಟೆಕ್ ಆಗಿ, ಅಂದ್ರೆ ಟೆಕ್ನಿಕಲಿ ನಿಮಗೆ ಏನೋ ಪ್ರಾಬ್ಲಮ್ ಇದ್ರು ಕೂಡ ಕೃಷ್ಣ ಅದನ್ನ ಹೇಳುವಂತ ಪ್ರಯತ್ನಗಳನ್ನ ಅವರ ಚಾನಲ್ ಅಲ್ಲಿ ಮಾಡಿದ್ದಾರೆ. ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಯಾವತ್ತು ಕೂಡ ಇರುವಂತವರು, ಮತ್ತೆ ಅವರ ಚಾನಲ್ ಕೂಡ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಫಸ್ಟ್ ಕೇಳ್ತಾ ಇರೋದು. ಎಸ್, ಇವಾಗ ನಾವು ಇವತ್ತು ಯಾಕೆ ಇಬ್ರು ಸ್ಟುಡಿಯೋದಿಂದ ಬಂದಿದ್ದೀವಿ ಅಂತ ಹೇಳೋದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡಲೇಬೇಕು. ಹೇಳ್ಬೇಡ್ವಾ? ತಾವೇ ಹೇಳ್ಬಿಡಿ. ಯಾಕೆ? ಸೊ ತುಳುನಾಡಿನಲ್ಲಿ ದೈವಾರಾಧನೆ ಒಂದು ನಮ್ಮ ಒಂದು ಕಲ್ಚರ್. ಸೊ ಅದನ್ನು ಕೆಲವೊಬ್ರು ಮೂರ್ಖತನದಿಂದ ಬೇರೆ ಪ್ರದೇಶಗಳಿಗೆ ತಗೊಂಡೋಗಿ ಅದನ್ನ ಒಂದು ಏನೋ ಡ್ಯಾನ್ಸು ಆ ಥರದ ಒಂದು ಶೋಗಳಿಗೆ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಒಂದು ಮಾತಾಡುವ ಅಂತ ಹೇಳುವಂತ. ನಿಜ ತುಂಬಾ ಒಳ್ಳೆ ವಿಚಾರ ಮಾತ್ರ ಇದು. ಅಂದ್ರೆ ಕೃಷ್ಣ ಅವರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದ ಸಬ್ಜೆಕ್ಟ್. ಕಳೆದ ಕೆಲವು ದಿನಗಳಿಂದ ಇದರ ಬಗ್ಗೆ ನಾವು ಮಾತಾಡುವ. ಯಾಕೆ ನಮ್ಮ ತುಳುನಾಡಿನ ಆರಾಧನೆಯ ಬಗ್ಗೆ ನಾವು ಧ್ವನಿ ಆಗಬಾರದು? ಯಾಕೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸೊಸೈಟಿಲಿ ನಾವು ನೋಡಿದ್ರೆ, ನಾವು ತುಳುನಾಡಿನವರು ಅಂದ್ರೆ ಕರಾವಳಿಯವರು ನಾವೆಲ್ಲ ಕೂಡ ಒಂದು ಸಣ್ಣ ಒಂದು ವಿಚಾರಗಳು, ಏನೇ ಒಂದು ಮಗುವಿಗೆ ಹುಟ್ಟಿರ್ತಕ್ಕಂಥ ಮಗು 2-3-4-5 ದಿನಗಳಲ್ಲಿ ಅದಕ್ಕೆ ಹುಷಾರಿಲ್ಲ ಅಂತ ಹೇಳಿ ಆದ್ರೂ ಕೂಡ ಫಸ್ಟ್ಗೆ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಮೊದಲು ಕೂಡ ನಾವು ನಂಬತಕ್ಕಂಥದ್ದು ನಮ್ಮ ಮನೆಯ ದೈವ, ನಮ್ಮ ಕುಟುಂಬದ ದೈವ, ನಮ್ಮ ಊರಿನ ದೈವ. ಒಂದು ಮಗನ ಹುಷಾರು ಮಾಡಪ್ಪ, ಒಂದು ದನಕ್ಕೆ ಹುಷಾರಿಲ್ಲ ಅಂದ್ರೆ, ಒಂದು ನಾಯಿಗೆ ಹುಷಾರಿಲ್ಲ ಅಂದ್ರೆ, ಒಂದು ಕೋಳಿಗೆ ಹುಷಾರಿಲ್ಲ ಅಂದ್ರೆ, ಎಲ್ಲದಕ್ಕೂ ಕೂಡ ನಾವು ನಂಬತಕ್ಕಂಥ ಯಾವ್ದನ್ನ, ದೈವವನ್ನ ನಂಬ್ತೀವಿ. ಅಂತ ಒಂದು ದೈವವನ್ನ ಇವತ್ತು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಹೇಳಿ? ಡ್ಯಾನ್ಸ್ ಅಂತೆ, ಮತ್ತೆ ಈ ಕೆಲವೊಂದ್ ಕಡೆ ಎಲ್ಲ ಬ್ಯಾನರ್ ಅಲ್ಲಿ ಪಟಾಕಿ ಅಂಗಡಿ ಅಂತ, ಹೌದು, ಮತ್ತೆ ಗೋಬಿ ಮಂಚೂರಿ, ಅದು ಸುಮ್ಮನೆ ಏನೆಲ್ಲ ಹಾಕೊಂಡು. ಹೌದು, ನೋಡುವಾಗ ನಮಗೆ ತುಂಬಾ ನೋವಾಗುತ್ತೆ. ಅದರ ಬಗ್ಗೆ ಧ್ವನಿ ಆಗಬೇಕು ಅಂತ ತುಳುನಾಡಿನ ಎಲ್ಲರಿಗೂ ಕೂಡ ಇದೆ. ಕೆಲವೊಬ್ಬರಿಗೆ ಅಂತ ವೇದಿಕೆಗಳು ಇರೋದಿಲ್ಲ, ಬಟ್ ಅಂತ ಸಾಕಷ್ಟು ಮಂದಿ ನಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ಅಂತವರಿಗೆ ಇವತ್ತು ಧ್ವನಿಯಾಗಿ ನಾವು ಕೂಡ ನಮ್ಮ ಒಂದು ಕಲ್ಚರ್ ಅನ್ನ ಎಲ್ಲೆಲ್ಲೋ ತಕೊಂಡು ಹೋಗಿ ಅದನ್ನ ಇನ್ಯಾವುದೋ ರೀತಿಯಲ್ಲಿ, ಸಿನಿಮಾದ ರೀತಿಯಲ್ಲಿ, ಅಥವಾ ಅದಕ್ಕೊಂದು ಬೆಲೆ, ಯಾವ ರೀತಿಯಲ್ಲಿ ಬೆಲೆ ಇದೆ ಅಂದ್ರೆ ಅದು ಬೆಲೆ ಅಲ್ಲ, ಅದು ನಮ್ಮ ಒಂದು ಜೀವನದ ಒಂದು ಭಾಗ. ಈ ದೈವಾರಾಧನೆ ಅಂತ ಹೇಳುವಂಥದ್ದು ನಮ್ಮ ಜೀವನದ ಒಂದು ಭಾಗ. ನಮ್ಮ ದೇಹದಲ್ಲಿ ಬ್ಲಡ್ ಹೇಗೆ ಹರಿತಿದೆ ನೋಡಿ, ಆ ದೈವಾರಾಧನೆ ಕೂಡ ನಮ್ಮ ಒಂದು ಜೀವನದಲ್ಲಿ, ತುಳುನಾಡಿನಲ್ಲಿ ಒಂದು ಅಡಕವಾಗಿರುವಂತ ವಿಚಾರ. ಸೊ ಫಸ್ಟ್ ಆಫ್ ಆಲ್ ಇವಾಗ ನಾವು ಒಂದು ವಿಡಿಯೋ ನೋಡಿದ್ವಿ ಅಲ್ವಾ? ಆ ವಿಡಿಯೋನ ಇವಾಗ ಹಾಕ್ತೀನಿ ನಾನು.
ಸೊ ಆ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಎಲ್ಲೆಲ್ಲ ಇದೆ ಅದು ನಾವು ನೋಡಿರೋ ಪ್ರಕಾರ. ನಾನು ನೋಡಿದ ಹಾಗೆ ರೀಲ್ಸ್ ಎಲ್ಲ ಈಗ ಬರ್ತಾ ಇದೆ, ನಮ್ಮ ಕೆಲವೊಂದು ತುಳುನಾಡಿನ ಪೇಜ್ಗಳು ಏನೋ ಹಾಕ್ತಾ ಇದ್ದಾರೆ. ಲೈಕ್ ಕೊರಗಜ್ಜನನ್ನು ಮೈಸೂರಲ್ಲಿ, ಬೆಂಗಳೂರಲ್ಲಿ, ಕೆಲವೊಬ್ರು ಇಲ್ಲಿನವರೇ ಅಲ್ಲಿ ಹೋಗಿ ಏನೋ ದೈವಾರಾಧನೆಯನ್ನು ಬೆಂಗಳೂರಿನಲ್ಲಿ ನಡೆಸಿದ್ದಾರೆ. ಲೈಕ್ ಈ ಕಾಂತಾರ ಮೂವಿ ಬಂದ ಮೇಲೆ ಈ ತರ ಅದು ಅಂತ ಕೆಲವೊಬ್ಬರ ಒಂದು ವಾದ ಇದೆ. ಹೌದು ಹೌದು. ಸೊ ಕಾಂತಾರ ಮೂವಿ ಬಂದಿದೆ, ಅದ್ರ ಮೂವಿಯನ್ನ ಮೂವಿ ತರನೇ ತಗೊಳ್ಬೇಕಿತ್ತು. ಕಾಂತಾರ ಮೂವಿ ಬಂದಿದೆ ಅಂತ ಹೇಳುವಂತ ವಿಚಾರ ಕೂಡ ಅಲ್ಲ. ಅದನ್ನು ಈ ಕಾಂತಾರ ಮೂವಿ ಬಂದ್ಮೇಲೆ ಏನಾಯ್ತಂದ್ರೆ ಕುಟುಂಬದ ಮನೆಗೆ ಹೋಗದಂತ ಎಷ್ಟೋ ಜನರು ಕೂಡ ಕುಟುಂಬದ ದೈವದ ಮನೆಗೆ ಹೋಗಿರ್ತಕ್ಕಂಥ ನಿದರ್ಶನಗಳು ಕೂಡ ಇದೆ. ಹಾಗೆಂತೇಳಿ ನಾವು ಮೂವಿಯ ಸಮರ್ಥನೆಯನ್ನ ಮಾಡೋದಕ್ಕೆ ಕೂಡ ಇಲ್ಲಿ ಬಂದು ಮಾತಾಡ್ತಾ ಇಲ್ಲ, ಅದೊಂದು ವಿಚಾರ. ಆದ್ರೆ ಕಾಂತಾರ ಮೂವಿ ಬಂದ್ಮೇಲೆ ಹೀಗಾಯ್ತು ಅಂತ ಅನ್ನೋದಲ್ಲ. ಕಾಂತಾರ ಮೂವಿ ಬರೋದಕ್ಕಿಂತ ಮೊದಲೇ ಇಲ್ಲಿ ಈ ಒಂದು ತುಳುನಾಡಿನಲ್ಲಿ ಈ ಕರಾವಳಿಯಲ್ಲಿರುವಂತಹ ದೈವಾರಾಧನೆಯನ್ನ ಇಲ್ಲೇ ಬಂದು ನಂಬಬೇಕು ನಾವು. ಅದನ್ನು ಇನ್ನೆಲ್ಲೋ ತಕೊಂಡು ಹೋಗಿ ನಾವು ಅಲ್ಲೇ ನಂಬ್ತೀವಿ ಅಂತ ಹೇಳ್ತಕ್ಕಂಥದ್ದು ಒಂದಷ್ಟರ ಮಟ್ಟಿಗೆ ಅದು ಸಮಂಜಸವಲ್ಲ ಅಂತ ನಾವು ಹೇಳೋದು ಅಲ್ವಾ. ಸೊ ಇದೇ ನಮ್ಮ ಟಾಪಿಕ್ ಇವತ್ತಿರುವಂತದ್ದು. ಬಹಳ ಮುಖ್ಯವಾಗಿ ಸಾಕಷ್ಟು ಮಂದಿ ಇದನ್ನ ನೋಡ್ತಿರ್ತಕ್ಕಂಥವ್ರಿಗೆ ಯಾವ ರೀತಿ ಕಮೆಂಟ್ ಹಾಕಬೇಕು ಅಂತ ಹೇಳುವಂಥದ್ದು ಗೊತ್ತಿದೆ. ಯಾಕಂದ್ರೆ ನಮ್ಮ ತುಳುನಾಡಿನ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ದೈವಾರಾಧನೆಯ ಬಗ್ಗೆ ನಾವು ಮಾತಾಡಿಲ್ಲ ಅಂದ್ರೆ ಇನ್ಯಾರು ಮಾತಾಡೋದಕ್ಕೆ ಸಾಧ್ಯ ಅಲ್ವಾ. ಸೊ ನಾವು ಮಾತಾಡಬೇಕಿದ್ದು. ಎಷ್ಟು ಕಾಂಟ್ರವರ್ಸಿ ಆಗ್ತದೆ ಗೊತ್ತಿಲ್ಲ, ನಾವು ಕಾಂಟ್ರವರ್ಸಿ ವಿಚಾರದಲ್ಲೇ ಇಲ್ಲ. ಬಟ್ ನಮ್ದು ತುಳುನಾಡಿನ ಸಂಸ್ಕೃತಿ ನಾವು ಉಳಿಸ್ಕೊಳ್ತಾ ಇದ್ದೇವೆ. ಆದ್ರೆ ಯಾಕೆ ಕನ್ನಡದಲ್ಲಿ ಮಾತಾಡ್ತಿದ್ದೀವಿ ಅಂತ ಹೇಳೋದು ಒಂದು ಪ್ರಶ್ನೆ ಬರ್ಬೋದು. ಕನ್ನಡದಲ್ಲಿ ಮಾತಾಡೋದು ಎಲ್ರಿಗೂ ಕೂಡ ಅರ್ಥ ಆಗ್ಲಿ ಅಂತ ಹೇಳುವಂತ ಗೊತ್ತಿದೆ, ಬೇರೆ ಕಡೆ ಹೋಗಿ ಮಾಡಬಾರ್ದು ಅದು ಅಂತ. ಬಟ್ ಉಳಿದವ್ರು ಇರ್ತಾರಲ್ಲ ಅವರಿಗೆ ಅರ್ಥ ಆಗ್ಬೇಕು. ಹೌದು ನಿಜ. ಅದಕ್ಕೆ ಬೇಕಾಗಿನೇ ಇವತ್ತು ನಾವು ನೋಡಿರೋ ಪ್ರಕಾರ ಒಂದು ಸ್ಟೇಜ್ ಅಲ್ಲಿ ಯಾವುದು ದೈವದ ಅದನ್ನ ನಾವು ಎಲ್ಲಿ ನೋಡಿದ್ರಿ ಒಂದು ಚಂದ ಸ್ಟೇಜ್ ಅಲ್ಲಿ ನೋಡಿದ್ರೆ ಒಳ್ಳೇದಾ, ಅಥವಾ ನಾವು ಅದನ್ನು ನೋಡುವಂತ ಜಾಗಗಳಿದೆ, ದೈವದ ಒಂದು ಸ್ಥಳನೆ, ದೈವ ನೇಮ ನಡೆಯುವಂತ ಜಾಗ ಇದೆ, ಅಲ್ಲಿ ನೋಡಿದ್ರೆ ಭಕ್ತಿ. ಇದನ್ನು ನಾವು ನೋಡ್ಕೊಂಡು ಹೋಗಿ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಅಲ್ಲಿ ನೋಡಿದ್ರೆ ನಿಜವಾದ ದೈವಸ್ಥಾನ ನೇಮೋತ್ಸವಕ್ಕೆ ಹೋದಾಗ ನಮಗೆ ಭಕ್ತಿ ಬರ್ತದ? ಅದೊಂದು ಮೂರ್ಖತನ. ನಿಜವಾಗ್ಲು ಅಂತಾರೋ ನಾವು ಏನು ಖಂಡಿಸ್ಬೇಕು. ಮತ್ತೊಂದು ವಿಚಾರ, ಡ್ಯಾನ್ಸ್ ಮಾಡೋದಕ್ಕೆ ದೈವದ ನೃತ್ಯನೇ ಆಗ್ಬೇಕಾ ಸ್ಟೇಜ್ ಅಲ್ಲಿ? ಬೇರೆ ಏನಿಲ್ವಾ? ಎಷ್ಟಿದೆ. ಅದನ್ನ ಬಿಟ್ಟು ಅಂದ್ರೆ ಏನ್ ಗೊತ್ತಾ, ಯಾವುದು ಮಾಡಬಾರ್ದು, ಯಾವುದು ಒಂದು ಸಂಸ್ಕೃತಿಗೆ ಧಕ್ಕೆ ಬರ್ತಾ ಇದೆ, ಒಂದು ಆಚರಣೆಯನ್ನ ನಂಬತಕ್ಕಂತಹ ಮತ್ತೆ ಅದನ್ನೇ ನಮ್ಮ ಜೀವಾಳ ಅಂತ ನಂಬಿರ್ತಕ್ಕಂಥವ್ರಿಗೆ ನೋವಾಗ್ತದೋ ಅದನ್ನೇ ಪದೇ ಮಾಡಿ ಅವ್ರನ್ನ ಕೆರಳಿಸುವಂತ ಕೆಲಸ ಆಗ್ತಾ ಇದೆ ಅಂತ. ಸೊ ಅದನ್ನ ನಿಲ್ಲಿಸಬೇಕು. ಏನ್ ಹೇಳ್ತೀವಿ? ಹೌದು ನಿಜ. ಅಂದ್ರೆ ದೈವಾರಾಧನೆ ಅಂತ ಹೇಳುವಂಥದ್ದು ಪ್ರದರ್ಶನ ಮಾಡುವಂತ ವ್ಯಕ್ತಿ ಅಲ್ಲ, ಅಂದ್ರೆ ಪ್ರದರ್ಶನ ಮಾಡುವಂತ ಒಂದು ಕರೆಕ್ಟ್ ಇದಲ್ಲ. ಹೌದು. ಯಕ್ಷಗಾನ ಅಂತಹದೆಲ್ಲ ಆದ್ರೆ ಲೈಕ್ ಅದೆಲ್ಲ ಆದ್ರೆ ಒಂದು ನಮ್ಮ ಒಂದು ಕಲ್ಚರ್ ಅಂತಹದನ್ನೆಲ್ಲ ಆದ್ರೆ ಓಕೆ. ಕರ್ನಾಟಕದಲ್ಲಿ ಬೇರೆ ಕಡೆ ಹೋಗಿ ಮಾಡ್ತಿದ್ರು, ಆದ್ರೂ ಮಾಡ್ತಾರೆ ಆಲ್ರೆಡಿ ಅಲ್ವಾ. ಸೊ ಅಂತಹದೆಲ್ಲ ಆದ್ರೂ ಓಕೆ. ನಮ್ಮ ತುಳುನಾಡ ಕಲ್ಚರ್ ಅನ್ನು ಹೊರಗಡೆ ತಗೊಂಡು ಹೋಗುವಂತದ್ದೆಲ್ಲ ಓಕೆ. ದೈವರಾಧನೆ ತುಳುನಾಡಿನಲ್ಲಿ ಉಳಿಬೇಕು. ನಂತರ ನಾವು ಇದನ್ನು ತುಳುನಾಡು ಬಿಟ್ಟು ಉಳಿದ ಕಡೆಗೆ ಹೋದಾಗ ದೈವರಾಧನೆಗಳು ಅಥವಾ ಅಲ್ಲಿ ಆಚರಣೆಗಳು ಬಂದಾಗ ದೈವದ ಜೊತೆ ಸೆಲ್ಫಿ ತೆಗೆಯೋದು, ದೈವದ ಜೊತೆನೆ ನೃತ್ಯ ಮಾಡೋದು, ಇದೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ರಿಷಬ್ ಶೆಟ್ಟಿ ಅವರು ಯಾರು ಹೇಳ್ತಾರೆ ಲೈಕ್ 300 ಕಿಲೋಮೀಟರ್ಗೆ ಒಂದು ಎಂತ ಡಿಫ್ರೆಂಟ್ ಆದ ಕಲ್ಚರ್ ಇದೆ. ಈಗ ದೈವರಾಧನೆ ಬೇರೆ ಕಡೆ ಬೇರೆ ರೀತಿ ಉಂಟು. ಬಟ್ ತುಳುನಾಡಲ್ಲಿರುವಂತ ದೈವರಾಧನೆ ಬೇರೆ ಎಲ್ಲೂ ಇಲ್ಲ. ಹೌದು. ಮತ್ತೊಂದು ವಿಚಾರ ನೋಡಿ, ನಮ್ಮದು ಈ ತುಳುನಾಡು, ಇಲ್ಲಿಯ ಒಂದು ಆರಾಧನೆಗಳಿಗೆ ನಾವು ನೋಡಿದ್ರೆ ದೈವಾರಾಧನೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಇನ್ನೊಂದು ಪ್ರದೇಶಕ್ಕೆ ನಾವು ಹೋದ್ರೆ ಅಲ್ಲಿಯ ಕಲ್ಚರ್ ಅಲ್ಲಿ ಬೇರೆ ಇದೆ, ನಾವು ಅಲ್ಲಿಯ ಕಲ್ಚರ್ ಅನ್ನು ಇಲ್ಲಿ ತಂದ್ರೆ ಆಗುತ್ತೆ. ಅದು ಅವ್ರು ಒಪ್ಪಿದ್ರು ಕೂಡ ಅದರ ಒಂದು ಮೂಲ ತತ್ವ ಏನಿದೆ ಅದು ನಮಗೆ ಇಲ್ಲಿ ಮಾಡ್ಲಿಕ್ಕೆ ಆಗುತ್ತಾ? ಅದಾಗಲ್ಲ. ಅಂದ್ರೆ ಅಲ್ಲಿರುವಂತಹ ಪೂಜೆ ಪುರಸ್ಕಾರಗಳು ಅದನ್ನು ಯಾವ ರೀತಿ ನಡೆಸಬೇಕು ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೋ ಅದೇ ರೀತಿ ಅಲ್ಲಿ ಆದ್ರೆ ಮಾತ್ರ ಚಂದ. ಯಾವುದು ಎಲ್ಲಿ ಆಗಬೇಕು ಅದು ಅಲ್ಲಿ ಆದ್ರೆ ಮಾತ್ರ ಅರ್ಥ. ಸೊ ಎಲ್ಲ ಕಡೆಗಳಲ್ಲಿ ಕೂಡ ಕೊರಗಜ್ಜ ದೈವದ ಭಕ್ತರು ಅಥವಾ ಎಲ್ಲ ದೈವಗಳ ಭಕ್ತರಿದ್ದಾರೆ ಅಂತೇಳಿ ಆ ಕೊರಗಜ್ಜನ ಒಂದು ಸನ್ನಿಧಾನವನ್ನೇ ಅಥವಾ ದೈವಗಳ ಒಂದು ಸನ್ನಿಧಾನವನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲೇ ಭಕ್ತರು ಬರೋದು ಅಂತ ಅಲ್ಲ. ನಾವಿವತ್ತು ನೋಡಿ ಶಬರಿಮಲೆಗೆ ಹೋಗ್ತೀವಿ. ಯಾಕೆ ಶಬರಿಮಲೆಗೆ ಅಷ್ಟು ದೂರ ಹೋಗ್ತೀವಿ? ಅಷ್ಟು ದೂರ ಹೋಗಿ ಅಯ್ಯಪ್ಪನನ್ನ 18 ಮೆಟ್ಟಿಲು ಹತ್ತಿ ನಾವು ನಮಸ್ಕಾರವನ್ನ ಮಾಡಿದ್ರೆ 48 ದಿನಗಳ ಕಾಲ ವ್ರತವನ್ನ ನಿಂತ್ರೆ ಅದಕ್ಕೊಂದು ಅರ್ಥ ಇದೆ. ಹಾಗೇನೆ ಎಲ್ಲೋ ದೂರದಲ್ಲಿ ಇರತಕ್ಕಂಥವರು ಕೂಡ ಈ ಕೊರಗಜ್ಜನ ಮೂಲ ಸ್ಥಾನ ಕುತ್ತಾರು ಆಗಿರ್ಬೋದು ಅಥವಾ ದೈವಗಳ ಸ್ಥಾನ ನಮ್ಮ ತುಳುನಾಡಲ್ಲಿ ಎಲ್ಲೆಲ್ಲಿದೆ, ನೀವು ಎಷ್ಟೋ ದೂರದಿಂದ ಪ್ರಯಾಣಿಸಿ ಬಂದು ಇಲ್ಲಿಯ ಆರಾಧನೆಗಳಿಗೆ ನೀವು ಕೈ ಮುಗಿದು ಹೋದ್ರೆ ನಿಮ್ಮ ಭಕ್ತಿಗೆ ದೈವಗಳು ಪರವಶರಾಗಿ ನಿಮಗೆ ಬೇಕಾದನ್ನ ಅನುಗ್ರಹಿಸ್ತಾರೆ. ನಾವು ಹೇಳೋದು ಇಷ್ಟೇ ಅಲ್ವಾ? ಮತ್ತೆ ದೈವವನ್ನೇ ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಮೂರ್ಖತನದ ಪರಮಾವಧಿ. ಏನ್ ಹೇಳ್ತೀರಿ? ದೈವ ಪವರ್ ಕೂಡ ಹಾಗೆ ಅಲ್ವಾ? ಲೈಕ್ ಆತರ ಮಾಡಿದ್ರೆ ಅವರು ಕೂಡ ಒಳ್ಳೆಯವರಾಗುವಂತನೇ ಅಲ್ಲ. ಹೌದು. ಈಗ ನೋಡಿ, ನಾವು ಇರುವಂತ ಜಾಗದಲ್ಲಿ 1-2 ವರ್ಷಗಳಲ್ಲಿ ಇರುವಂತದಲ್ಲ, ಅದು ನೂರಾರು ವರ್ಷಗಳಿಂದ ಪೂರ್ವಜರಿಂದ ಆರಾಧಿಸಿಕೊಂಡು ಬಂದಿರತಕ್ಕಂಥದ್ದು. ಸೊ ಅದನ್ನ ಅಲ್ಲೇ ಆಚರಣೆ ಮಾಡೋಣ ಅಂತ ಹೇಳುವಂಥದ್ದು ಒಂದು ವಿಚಾರ. ಮತ್ತೆ ಕೂಡ ನಾವು ಒಂದು ಹೆಜ್ಜೆ ಮುಂದಕ್ಕೆ ನಾವು ಏನು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಈ ದೈವಗಳನ್ನ
ಎಲ್ಲೆಂದರಲ್ಲಿ ಕೃಷ್ಣ ಹೇಳಿರೋ ಪ್ರಕಾರ ಎಲ್ಲೆಂದರಲ್ಲಿ ತೋರಿಸೋದಕ್ಕೆ ಹೋಗಬೇಡಿ. ಯಾವ್ದ್ರಲ್ಲಿ? ಜಾತ್ರೆಯ ನೃತ್ಯದಲ್ಲಿ. ಮತ್ತೆ ನಾವು ಮೊನ್ನೆ ನೋಡಿದ್ವಿ ಯಾವ್ದೋ ಪಾನಿಪುರಿ ಅಂಗಡಿಗೆ ಅಂತೆ, ಮತ್ತೆ ಅದೆಂತ ದೈವರಾಧನೆ ಪಾನಿಪುರಿ ಅಂಗಡಿ, ಪಾನಿಪುರಿ ಅಂಗಡಿಗೆ ಹೆಸರು, ಅಥವಾ ಕಾಂತಾರ ಪಟಾಕಿ ಅಂಗಡಿ ಅಂತೆ. ಅಂದ್ರೆ ಇಲ್ಲಿನವರು ಕೆಲವೊಂದು ಕರ್ನಾಟಕ ಮಾತ್ರ ಅಲ್ಲ, ಬೇರೆ ತೆಲಂಗಾಣ ಆಚೆ ಈಚೆ ಕಾಂತಾರ ಮೂವಿ ಬಂದ ಮೇಲೆ ನಮ್ಮ ದೈವಾರಾಧನೆ ಬಗ್ಗೆ ಎಲ್ಲ ಜನರಿಗೆ ಗೊತ್ತಾಗಿದೆ. ಅದು ಗೊತ್ತಾಗಿ ಬೇಕಾದ್ರೆ ಬರ್ಲಿ ತುಳುನಾಡಿಗೆ ಬಂದು ಅದನ್ನು ಅಂದ್ರೆ ಫೀಲ್ ಮಾಡಿ ಏನೋ ಕರೆಕ್ಟ್. ಅಂದ್ರೆ ಹೌದು 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 ಕರೆಕ್ಟ್. ಆ ರೀತಿ ಅವರು ಅದರೊಳಗೆ ಇನ್ವಾಲ್ವ್ಮೆಂಟ್ ಆಗೋದಕ್ಕೆ ಇಲ್ಲಿಗೆ ಬನ್ನಿ. ಅಂದ್ರೆ ಒಂದು ವರ್ಗಕ್ಕೆ, ಒಂದು ಊರಿನವರಿಗೆ, ಒಂದು ನಾಡಿಗೆ ನಾವು ಮಾಡ್ತಕ್ಕಂತಹ ಈ ರೀತಿಯ ಒಂದು ಪಟಾಕಿ ಅಂಗಡಿ ಅದು ಇದೆಲ್ಲ ಮಾಡೋದು ನೋವಾಗ್ತಿದೆ ಅಂತ ಹೇಳಿದ್ರೆ ಅದನ್ನು ಬಿಡಬೇಕು, ಮಾಡೋದನ್ನ ಬಿಡಬೇಕು. ಅಥವಾ ಕಾಂತಾರ ಮೂವಿಯಿಂದ ಎಷ್ಟು ಎಫೆಕ್ಟ್ ಆಯ್ತಾ ಗೊತ್ತಿಲ್ಲ. ಕಾಂತಾರ ಮೂವಿ ಬರೋದಕ್ಕಿಂತ ಮೊದಲು ಯಾರು ಕೂಡ ಯೂಸ್ ಮಾಡ್ತಿರ್ಲಿಲ್ವಾ? ಮಾಡ್ತಿರ್ಬೋದು, ಆದ್ರೆ ಇದು ಸ್ವಲ್ಪ ಜಾಸ್ತಿ ಆಯ್ತು, ಗೊತ್ತಾಯ್ತು. ಕಾಂತಾರ ಮೂವಿಯನ್ನು ಯಾವ ರೀತಿ ತಗೊಳ್ಳಿ ಅಂದ್ರೆ, ತುಳುನಾಡಿನಲ್ಲಿ ಆರಾಧನೆ, ದೈವವನ್ನ ನಂಬಿದ್ರೆ ಯಾವ ರೀತಿ ನಮ್ಮನ್ನು ದೈವ ರಕ್ಷಣೆ ಮಾಡ್ತದೆ ಅಂತ ಹೇಳೋದ್ರ ಬಗ್ಗೆ ಅದನ್ನ ಒಂದು ಮೂವಿಯಾಗಿ ತಗೊಳ್ಳಿ. ಮತ್ತೆ ದೈವದ ಬಗ್ಗೆ ಇರತಕ್ಕಂಥ ನಂಬಿಕೆಯನ್ನು ತಗೊಳ್ಳಿ ಅಷ್ಟೇ. ಹಾಗೆಂತೇಳಿ ಅದರಲ್ಲಿ ಬಂದಿರುವಂತಹ ಸನ್ನಿವೇಶಗಳನ್ನ ಇನ್ಯಾವುದೋ ಕಡೆಗಳೆಲ್ಲ ಅಳವಡಿಸಬೇಡಿ ಅಂತ ಹೇಳೋದು ನಮ್ಮ ಒಂದು ಉದ್ದೇಶ ಈ ವಿಡಿಯೋದು. ನಿಜವಾಗ್ಲೂ ನಮಗೆ ನಮ್ಮದೇ ಆಗಿರುವಂತಹ ಸಂಸ್ಕೃತಿ, ನಮ್ಮದೇ ಆಗಿರುವಂತಹ ಸಂಪ್ರದಾಯಗಳು, ಅದರ ಒಂದು ಆಚರಣೆಯ ಒಂದು ಸಂಪ್ರದಾಯದ ವಿಭಾಗಗಳಿದೆ, ಭಾಗಗಳಿದೆ. ಅದನ್ನು ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕು. ಅಂದ್ರೆ ಅದೊಂದು ದರ್ಶನ ಬರ್ತಕ್ಕಂತಹದ್ದು, ಆಕ್ಟಿಂಗ್ ಮಾಡೋದು, ರೀಲ್ಸ್ ಮಾಡೋದು ಎಷ್ಟು ನೋಡಿದ್ದೇವೆ ನಾವು ವೇದಿಕೆಗಳಲ್ಲಿ ಮಾಡೋದು. ಕೆಲವೊಂದು ಹೊರಗಿನವರು ಮಾಡ್ತಾರೆ ಅಂತೇಳಿ ಅಲ್ಲ, ನಮ್ಮ ಇಲ್ಲಿಯವರೇ ಮಾಡ್ತಾ ಇದ್ದಾರೆ. ನಮ್ಮ ಹೊರಗಿನವರನ್ನು ಬಿಡಿ, ಅವ್ರಿಗೆ ಗೊತ್ತಿಲ್ಲ, ಇಲ್ಲಿಯವರಿಗೂ ತಲೆ ಸರಿ ಇಲ್ವಾ ಅಂತ ನಾವು ಕೇಳೋದು. ಅಂದ್ರೆ ನಾವೇ ಮಾಡ್ತಾ ಇದೀವಿ, ನಾವು ಮಾಡಿದಾಗ ಹೆಚ್ಚೆಚ್ಚು ಔಟ್ಸೈಡ್ ಹೋಗ್ತದಲ್ವಾ. ಸೊ ಅದನ್ನು ಬಿಡೋಣ, ಬಿಟ್ಟು ನಮ್ಮ ಸಂಸ್ಕೃತಿಯನ್ನು ಉಳಿಸೋದು ಮತ್ತೊಬ್ಬರಲ್ಲ, ನಾವೇ ಉಳಿಸ್ಬೇಕು. ಸೊ ಅದಕ್ಕೆ ಬೇಕಾಗಿ ಈ ಒಂದು ಟಾಕ್ ಏನ್ ಹೇಳ್ತೀರಿ ಅಲ್ವಾ? ಸೊ ಇದ್ರ ಬಗ್ಗೆ ನೋಡ್ತೀವಿ ಎಷ್ಟು ಕಮೆಂಟ್ಗಳು ಬರುತ್ತೆ, ಎಷ್ಟು ಇದರ ಬಗ್ಗೆ ಡಿಸ್ಕಸ್ಗಳೆಲ್ಲ ಆಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಒಂದು ಒಳ್ಳೆ ಒಂದು ಏನು ಉತ್ತಮವಾಗಿರುವಂತಹ ಚರ್ಚೆಗಳೆಲ್ಲ ನಡೆದ್ರೆ ಮತ್ತೆ ಬರ್ತೀವಿ. ಚರ್ಚೆ ಆಗುವಂತದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರ್ತಾರೆ, ಬೇರೆ ಎಲ್ಲಿ ಕೂಡ ಗೊತ್ತಿಲ್ಲ. ನಮ್ಮ ತುಳುನಾಡಲ್ಲಿ ಹೌದು, ನಮ್ಮ ತುಳುನಾಡಿನ ಸಂಸ್ಕೃತಿ ಉಳಿಸೋದಕ್ಕೆ ನಾವು ಮಾತ್ರ ಸಾಧ್ಯ. ಸೊ ನಮ್ಮ ದೈವಾರಾಧನೆ, ನಮ್ಮ ಭಕ್ತಿ ಏನಿದೆ ಅದು ನಮ್ಮ ತುಳುನಾಡಿನಲ್ಲೇ ಉಳಿಬೇಕು. ತುಳುನಾಡಿಗೆ ಎಲ್ಲರೂ ಕೂಡ ಅತಿಥಿಗಳಾಗಿ ಬಂದು ಅದರನ್ನ ಒಂದು ಪ್ರೀತಿಸಬೇಕು, ಅದರೊಂದು ಭಕ್ತಿಯಲ್ಲಿ ಅವರು ತಲ್ಲೀನರಾಗಬೇಕು ಅಂತ ಕೇಳ್ಕೊಳ್ತಿರುತ್ತಲ್ವಾ. ಕೆಲವೊಂದು ವಿಡಿಯೋಸ್ಗಳನ್ನ ಬೇಕಾದ್ರೆ ತೋರಿಸ್ತೀವಿ. ಹೌದು, ಯಾವ ತರ ಅಂದ್ರೆ ಕರೆಕ್ಟ್ ನೋಡಿ, ನಾವು ಹಾಕಿರ್ತೇವೆ. ದೊಡ್ಡ ದೊಡ್ಡ ಕಂಪನಿಗಳು ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತವರೆಲ್ಲ ಅಲ್ಲಿ ಬೆಂಗಳೂರಲ್ಲಿ ಶೋ ಮಾಡ್ತಿರುವಾಗ ಹಾಕುವಂತ ವಿಡಿಯೋಸ್ಗಳು, ಮತ್ತೆ ಸ್ಕೂಲ್ಸ್ ಕಾಲೇಜ್ಗಳಲ್ಲಿ ಈಗ ಏನು ಸ್ಕೂಲ್ ಡೇ ಎಲ್ಲ ಆಗ್ತದೆ, ಅದರಲ್ಲೂ ಕೂಡ ದೈವಾರಾಧನೆ ಹಾಕ್ತಾರೆ. ತುಂಬಾ ನೋವಾಗ್ತದೆ ಮಾತ್ರ ಅದು ನೋಡುವಾಗ. ಹೌದು, ನೋವಾಗ್ತದೆ, ಹೌದು. ಬಟ್ ಅದಕ್ಕಿಂತಲೂ ಜಾಸ್ತಿ ಅದು ದೈವಾರಾಧನೆಯನ್ನು ಅದನ್ನು ಆಚರಣೆ ಮಾಡುವವರು ಇರ್ತಾರಲ್ಲ ಕೆಲವು, ಅವ್ರಿಗೆ ಏನಾಗ್ಲಿಕ್ಕಿಲ್ಲ. ಮತ್ತೆ ಅದನ್ನೇ ಒಂದು ಜೀವನದ ಭಾಗ ಅಂತ ಎಷ್ಟೋ ವರುಷಗಳಿಂದ ಅನುಭವಿಸಿಕೊಂಡಿರುವಂತಹ ತುಳುನಾಡಿನ ಸಾಕಷ್ಟು ಮಂದಿ ವ್ಯಕ್ತಿಗಳಿದ್ದಾರೆ. ಅಂದ್ರೆ ದೈವಕ್ಕೋಸ್ಕರನೇ ತಮ್ಮ ಜೀವನವನ್ನು ಅರ್ಪಣೆ ಮಾಡಿರ್ತಕ್ಕಂಥ ಎಷ್ಟು ಮಂದಿ ಬೇಕು ನಮಗೆ ಇವತ್ತು. ಅಂದ್ರೆ 20, 30, 40 ವರ್ಷಗಳಿಂದ ದೈವದ ಪೂಜಾರಿಗಳಾಗಿ, ಅಂದ್ರೆ ದೈವಸ್ಥಾನದ ಪೂಜಾರಿಗಳಾಗಿ, ದೈವ ನರ್ತಕರುಗಳಾಗಿ, ಇನ್ನಿತರ ವಿಚಾರಗಳಲ್ಲಿ ತೊಡಗಿಸಿಕೊಂಡವರಿದ್ದಾರೆ. ಅವರಿಗೆಲ್ಲ ಅಂದ್ರೆ ನಾವು ಮಾಡ್ತಿರ್ತಕ್ಕಂತಹ ಈ ಭಕ್ತಿ ಪ್ರಧಾನವಾಗಿ ಮಾಡ್ತಿರ್ತಕ್ಕಂತಹದ್ದು ಇನ್ಯಾವುದೋ ಒಂದು ವೇದಿಕೆಗಳಲ್ಲಿ ನಾವು ನೋಡಿದಾಗ ಅವ್ರಿಗೆ ಅನಿಸ್ಬೋದು, ಇದೆಲ್ಲನೂ ಕೂಡ ನಾವು ಇಷ್ಟು ವರುಷ ಇದಕ್ಕೋಸ್ಕರ ನಿಂತಿದ್ದೇವೆ, ನಾವು ಒಂದು ಒಳ್ಳೆಯ ಏನು ಅವರು ಎಲ್ಲನೂ ಬಿಟ್ಟು ಒಂದು ವ್ರತಧಾರಿಗಳಾಗಿ ನಿಂತಿದ್ದಾರೆ, ಇದೆಲ್ಲನೂ ಕೂಡ ಒಂದು ನಿಮಿಷದಲ್ಲಿ ತೋರಿಸಿ ಹೋಗ್ತಾರಲ್ಲ ಅಂತ ಹೇಳುವಂಥ ನೋವು ಇದೆ. ಈಗ ನೋಡಿ, ಒಂದು ಮನೆಯಿಂದ ಒಂದು ದೈವ ನೇಮೋತ್ಸವ ಆಗ್ತದೆ ಅಂತ ಹೇಳಿ ಹೋಗುವಾಗ ವ್ರತ ನಿಲ್ತಾರೆ, ಎಷ್ಟು ಇನ್ನೊಂದು ವ್ರತ ನಿಲ್ತಾರೆ, ಮಾಂಸಾಹಾರಿಗಳು ಮಾಂಸಾಹಾರವನ್ನು ಬಿಡ್ತಾರೆ. ಮತ್ತೆ ಈ ಮನೆಯ ಹೆಣ್ಮಕ್ಳೆಲ್ಲ ಫುಲ್ ಸ್ನಾನ ಮಾಡಿ ಒಂದು ಸಾಂಪ್ರದಾಯಿಕವಾಗಿ ಹೋಗಿ ಕೈ ಮುಗಿದು ರಾತ್ರಿ ಹೋದವರು ಬೆಳಿಗ್ಗೆವರೆಗೆ ನೇಮೋತ್ಸವವನ್ನು ನೋಡಿ ಬರ್ತಾರೆ. ಸೊ ಇದೆಲ್ಲನೂ ಕೂಡ ನೋಡೋದಕ್ಕೆ ಮುಂದಿನ ದಿನಗಳಲ್ಲಿ ನಾವೇನು ನೇಮೋತ್ಸವಕ್ಕೆ ಹೋಗ್ಬೇಕು ಅಂತ ಇಲ್ಲ, ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಆಯ್ತಲ್ವಾ. ಇದು ಆಗ್ಬಾರ್ದು ಅಂತ ನಾವು ಹೇಳೋದು. ಈ ನೇಮ ನಡೀತಕ್ಕಂತಹ ಜಾಗದಲ್ಲೇ ನಾವು ನೇಮವನ್ನು ನೋಡಬೇಕೇ ಹೊರತು ಈ ನೇಮಗಳನ್ನ ಈ ವೇದಿಕೆಯಲ್ಲಿ, ಸಾಂಸ್ಕೃತಿಕ ವೇದಿಕೆಯಲ್ಲಿ ನೋಡುವಂತ ಕೆಲಸಗಳು ಆಗಬಾರ್ದು. ಅದು ನಮ್ಮಿಂದ ನಿಲ್ಲಬೇಕು. ಇವಾಗ ನಾವು ಇದನ್ನೇ ನಿಲ್ಸದಿದ್ರೆ ನಾಳೆ ಇನ್ನೊಂದು ತರ ಆಗ್ತದೆ ತುಳುನಾಡಲ್ಲಿ. ಎಸ್, ಯಾರು ಕೂಡ ನೇಮವನ್ನು ನೋಡ್ಲಿಕ್ಕೆ, ನೇಮ ನಡೀತಕ್ಕಂಥ ಜಾಗಕ್ಕೆ ಮುಂದೆ ಹೋಗುದಿಲ್ಲ. ಎಲ್ಲ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲಿ ನೋಡಿ ಅದರಲ್ಲಿರುವಂತ ಭಕ್ತಿಗಳೇ ಮುಗಿದು ಹೋಗುವಂತ ದಿನಗಳು ಬರಬಹುದು, ವೆಬ್ ಸೀರೀಸ್ ಬರಬಹುದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ದೊಡ್ಡದಾಗುವ ಮೊದಲೇ ನಾವೆಲ್ಲ ಜೊತೆಯಾಗಿ ನಿಂತು ಯಾವ ರೀತಿ ಭಕ್ತಿಯಿಂದ ಸಾಗಿ ಬಂತೋ ಅದೇ ತರ ಮುಂದುವರ್ಸೋಣ. ಆ ಒಂದು ನೇಮಕ್ಕೆ ಆಗ್ತಕ್ಕಂಥ ಒಂದು ಖುಷಿ ಹೇಗಿದೆ, ಆ ಚಪ್ಪರ ಹಾಕೋದು, 4 ಜನ ಸೇರೋದು, ಅಲ್ಲಿ ಇರ್ತಕ್ಕಂತಹ ಕ್ಲೀನಿಂಗ್ ಆಗಿರ್ಬೋದು, ತರಕಾರಿ ಕೊಯ್ಯೋದು, ಊಟ ಆಗಿರ್ಬೋದು, ಪ್ರಸಾದ ಸ್ವೀಕಾರ ಆಗಿರ್ಬೋದು, ಆ ಸಾಲಲ್ಲಿ ನಿಂತು ಅದೆಲ್ಲನೂ ಕೂಡ ಸಿಗಬೇಕಿದ್ರೆ ತುಳುನಾಡು. ಇದನ್ನು ಯಾವುದೋ ವೇದಿಕೆಯಲ್ಲಿ, ಚಲನಚಿತ್ರಗಳಲ್ಲಿ, ರೀಲ್ಸ್ಗಳಲ್ಲಿ ನೋಡೋದು ಅಲ್ಲ. ಇದು ನಮ್ಮ ಈ ಹೊತ್ತಿನ ಒಂದು
ವಿಶೇಷ ಮಾತು ಇದು, ಮುಖ್ಯವಾದ ವಿಶೇಷ. ಸೊ ಎಷ್ಟು ನೀವು ತಗೊಳ್ತೀರಿ ಮತ್ತೆ ಎಷ್ಟು ಇದಕ್ಕೆ ರೆಸ್ಪಾನ್ಸ್ ಕೊಡ್ತೀರಿ ಅಂತ ಗೊತ್ತಿಲ್ಲ. ಸೊ ಕೃಷ್ಣ ಅವರು ಜಾಯ್ನ್ ಆಗಿ ಒಳ್ಳೆ ಮಾತಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಸಿಗುವಲ್ಲ, ಇದರ ಮುಂದುವರಿದ ಭಾಗಕ್ಕೆ ನೀವು ನಮಗೆ ಸಪೋರ್ಟ್ ಯಾವ ರೀತಿ ಕೊಡ್ತೀರಿ ಅಂತ ಹೇಳ್ಕೊಂಡು ನಾವು ಕಮೆಂಟ್ಗಳ ಜೊತೆ ನಾವು ಮಾತಾಡ್ತೀವಿ ಅಲ್ವಾ. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಮತ್ತೆ ಮಾತಾಡೋಣ.